ನಮಸ್ಕಾರ. ಇದು ನಮ್ಮ ತಾಯಿ ಆಶೀರ್ವಾದ. ಇದು ಮಾಡ್ತಾ ಇರೋದು ನಮ್ಮ ಬಡವರಿಗೆ ಕೂಲಿಗರಿಗೆ ಜನಗಳು ಮಾಡ್ತಾ ಇದ್ದೀವಿ. ಎಲ್ಲ ಹೆಂಗಿದ್ರಿ ದಾನಿ ಕ್ಲೈನ್ ನಮಸ್ಕಾರ. ಇವತ್ತು ಮಧ್ಯಾಹ್ನ ಊಟಕ್ಕೊಂದು ಕಡೆ ಬಂದಿದ್ದೀನಿ. ಇಲ್ಲಿ ಬರೀ ಊಟ ಅಂತಲ್ಲ, ಬೆಳಿಗ್ಗೆ ತಿಂಡಿ ತಗೊಳ್ಳಿ, ಮಧ್ಯಾಹ್ನ ಊಟ ತಗೊಳ್ಳಿ, ರೈಸ್ ಬಾತ್ ತಗೊಳ್ಳಿ, ಬೆಳಗ್ಗೆ ಪೂರಿ ಇಡ್ಲಿ ಏನಾದರೂ ತಗೊಳ್ಳಿ, ಬೇಡ ರಾತ್ರಿ ಬಂದು ರೈಸ್ ಬಾತ್ಗಳು ಊಟ ಆದರೂ ಮಾಡ್ಕೊಂಡು ಹೋಗಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತು ನೀವು ಇಲ್ಲಿ ಕೊಡಬೇಕಾಗಿದ್ದು ಬರೀ 20 ರೂಪಾಯಿ. 20 ರೂಪಾಯಿ ಹಿಡ್ಕೊಂಡ್ರೆ ಹೊಟ್ಟೆ ತುಂಬ ತಿಂಡಿ ಊಟ ಎಲ್ಲನೂ ಮಾಡ್ಬೋದು. ಅಲ್ಲಿಗೆ 60 ರೂಪಾಯಿ ಇದ್ದರೆ ಸಾಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ನೀವು ಪೂರೈಸ್ಕೊಬೋದು. ಈಗ ಬರೀ ಮಧ್ಯಾಹ್ನ ಒಂದು ಊಟಕ್ಕೆ 50-60 ರೂಪಾಯಿ ಕೊಡೋ ಕಾಲದಲ್ಲಿ ಇವರು ಬರೀ 20 ರೂಪಾಯಿಗೆ ಮಧ್ಯಾಹ್ನದ ಊಟ ಕೊಡ್ತಿದ್ದಾರೆ. ಬನ್ನಿ, ಎಲ್ಲಿ ಅದು, ಏನೇನಿದೆ, ಯಾವ ಥರ ಊಟ ಇದೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ನಾವು ನಡೆಸೋಕ್ಕೆ ಶುರು ಮಾಡಿ 20 ವರ್ಷ ಆಯಿತು. ಮುಂಚೆ ಇದು ಭಾಸ್ಕರ್ ಶೆಟ್ರು ಅಂತ ನಡೆಸ್ತಾಯಿದ್ರು, ಅವರು ಒಂದು 20 ವರ್ಷ ನಡೆಸಿದ್ದಾರೆ. ಟೋಟಲ್ 40 ವರ್ಷ ಆಗಿದೆ ಹೋಟ್ಲಾಗಿ. ಕಾನ್ಸೆಪ್ಟು ನಮ್ಮ ಚಿಕ್ಕಪ್ಪವ್ರದ್ದು, ನಮ್ಮದಲ್ಲ. ಅವರು ಅದೇನೋ ಈ ಇದರಲ್ಲೇ ಕೊಡಬೇಕು ಅಂತ ಅವ್ರ ಖುಷಿ. ಅದರಿಂದ ಈ ಕ್ವಾಲಿಟೀಲಿ ಈ ಥರ ಕೊಡ್ತಾಯಿದ್ದೀವಿ. ಕ್ವಾಲಿಟಿ ಏನು ಕಮ್ಮಿ ಮಾಡಿಲ್ಲ, 20 ರೂಪಾಯಿ ಕೊಡ್ತೀವಿ ಅಂತ. ಕ್ವಾಲಿಟಿಗೆ ಒಳ್ಳೆ ಕ್ವಾಲಿಟಿನೇ ಕೊಡ್ತಾಯಿದ್ದೀವಿ. ₹20 ಊಟ ಚೆನ್ನಾಗಿದೆ. ಬಡವರಿಗೆ ಸ್ವಿಗ್ಗಿ ಆಟೋದವರು ಎಲ್ಲರೂ ಬಂದು ಇಲ್ಲೇ ತಿಂತಾರೆ. ನಾವು ಮಾಡೋದು ಇದೇ ಏರಿಯಾದಲ್ಲಿ, ಫೀಲ್ಡ್ ವರ್ಕ್ ಕೆಲಸ. ಮನೇಲಿ ಇಲ್ಲ ಅಂದರೆ ಇಲ್ಲೇ ಬಂದು ತಿಂತೀವಿ. ಮನೆ ಊಟ ಇದ್ದಂಗೆ ಇರುತ್ತೆ. ಬೆಳಗ್ಗೆನೂ ಅಷ್ಟೇ ಪೂರಿ, ಪಲಾವು, ದೋಸೆ ಎಲ್ಲ 20 ರೂಪಾಯಿ. 10 ರೂಪಾಯಿ ಮುದ್ದೆ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಯಾರು ಕೊಡ್ತಾರೆ 20 ರೂಪಾಯಿಗೆ ಊಟ? ಲೊಕೇಶನ್ ಅಂತ ನಾನು ಇಲ್ಲಿ 10 ರೂಪಾಯಿಂದ ಬಂದು ತಿಂತಾಯಿದ್ದೀನಿ. ತುಂಬ ಚಿಕ್ಕ ಹುಡುಗನಿಂದನೇ ಇಲ್ಲಿ ತಿಂತಾಯಿದ್ದೀನಿ. ಇದೇ ಇರೋದನ್ನೇ ನಾವು ಊಟ ಆರಾಮಾಗಿ ತಿನ್ಬೋದು. ಯಾವ ಥರನೂ ಕಳಪೆ ಥರ ಇಲ್ಲ, ಮನೆ ಊಟ ಥರನೇ ಇದೆ. ಇನ್ನು ಲೊಕೇಶನ್ನು ಒಳ್ಳೇದಾಗಬೇಕು. ಆಟೋ ಡ್ರೈವರ್ಸು ಇವರೆಲ್ಲ ಬರ್ತಾಯಿದ್ದಾರೆ. ಗಾಯತ್ನಗರ ಲೊಕೇಶನ್ ನಾನು ಚಿಕ್ಕ ಮಟ್ಟಿಂದ ನೋಡ್ತಾನೆ. 5 ರೂಪಾಯಿ 10 ರೂಪಾಯಿಂದೆಲ್ಲ ತಿಂತಾಯಿದ್ದೀನಿ. 20 ರೂಪಾಯಿ ಪುರಿ ಸರ್. ಈ ಕಾಲದಲ್ಲಿ ಯಾರು ಸಾರು ಕೊಡ್ತಾರೆ? 20 ರೂಪಾಯಿ ಪುರಿ, ದೋಸೆ, 2 ರೂಪಾಯಿ ಬಜ್ಜಿ, 5 ರೂಪಾಯಿ ಬಜ್ಜಿ ಯಾರು ಸಾರ್ ಈ ಕಾಲದಲ್ಲಿ ಕೊಡ್ತಾರೆ? ಬಡವ್ರ ಮಕ್ಕಳಿಗೆ, ಬಡವ್ರಿಗೆ, ನಮ್ಮಂಥವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೆ ಬೆಸ್ಟು ಸರ್. ಮಿಡಲ್ ಕ್ಲಾಸಲ್ಲಿ ಆರಾಮಾಗೆ ಮನೆ ಊಟ ಇದ್ದಂಗೆ ಇರುತ್ತೆ. ಇನ್ನೇನೋ ಸೌಡ ಹಾಕೋದು, ಗ್ಯಾಸ್ಟ್ರಿಕ್ ಥರ ಅದೇನೂ ಬರೋಲ್ಲ. ಆರಾಮಾಗಿ ತೃಪ್ತಿ ಸರ್. 20 ರೂಪಾಯಿಗೆ ತೃಪ್ತಿ. ಇನ್ನೂ ಜಾಸ್ತಿನೇ ಕೊಡ್ಬೋದು, ಆ ಥರ ಇದೆ. ಕ್ವಾಂಟಿಟಿ ಏನೇ ಆದರೂ ಆ ಥರ ಇದೆ ಸರ್. ಥ್ಯಾಂಕ್ ಯು ಸರ್. ಹೋಗೋ ಬರೋರಿಗೆಲ್ಲ ಸ್ವಲ್ಪ ಆಟೋ ಡ್ರೈವರ್ಗೆ ತುಂಬ ಅನುಕೂಲ ಆಗಿದೆ. ಇದೆಲ್ಲ ಕೂಲಿ ಕಾರ್ಮಿಕರಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಅದೆಲ್ಲ ತುಂಬ ಅನುಕೂಲ ಆಗಿದೆ ಸರ್. ಚೀಪಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಟೇಸ್ಟು. ಅಂಥದ್ದೇನೋ ಕಂಡಮಾಗಿನ ಟೇಸ್ಟು ತುಂಬ ಚೆನ್ನಾಗಿದೆ. ಅಷ್ಟು ಮಾತ್ರ ಹೇಳಬಲ್ಲೆ, ಅಷ್ಟೇ ಸರ್. ದೊಡ್ಡದ ಸೊ ಆ್ಯಕ್ಚುಲಿ ನಾನು ಬಂದು ಈ ಲೊಕೇಶನಲ್ಲಿ ಒಂದು 2.5 ಮಂತ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನನಗೆ ಏನೇ ಫುಡ್ ಬೇಕು ಅಂದರೂ ಲೈಕ್ ಆಲ್ಮೋಸ್ಟ್ ನಾನು ಇಲ್ಲೇ ಬರ್ತೀನಿ. ಬಿಕಾಸ್ ಈಗಿರೋ ಪ್ರೈಸಿಗೆ, ಈಗಿರೋ ಜನ್ರೇಷನ್ಗೆ ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ವೆರಿ ಗುಡ್. ಸೊ ಹೊಟ್ಟೆ ತುಂಬ ಊಟ ಮಾಡ್ಬೋದು ವಿತಿನ್ 100. ಇಫ್ ಯು ಹ್ಯಾವ್ 100, ಕೈಂಡ್ಲಿ ಕಮ್ ಅಂಡ್ ವಿಸಿಟ್ ದಿಸ್ ಸ್ಟೋರ್. ಲೈಕ್ 3 ಜನ ತಿನ್ಬೋದು ಹೊಟ್ಟೆ ತುಂಬ ಊಟ ಫಾರ್ 100 rupees. ಕೈಂಡ್ಲಿ ವಿಸಿಟ್. ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ. 20 ರೂಪಾಯಿ ಕೊಡ್ತಾಯಿದ್ದಾರೆ. ಎಲ್ಲ ಬೆಳಗ್ಗೆ ನಾಷ್ಟಕ್ಕೆ ಊಟ ಎಲ್ಲ ಚೆನ್ನಾಗಿದೆ. ಇದು ನಮ್ಮ ಚಿಕ್ಕಪ್ಪರು ಚಿಕ್ಕ ವಯಸ್ಸಿಂದ ಹೋಟ್ಲು ಡಿಪಾರ್ಟ್ಮೆಂಟಲ್ಲೇ ಇರೋದು. ಅದರಿಂದ ಅವ್ರಿಗೇನು ಮನ್ಸಿಗೆ ಏನು ಅನಿಸಿದೆ ಗೊತ್ತಿಲ್ಲ, ಅದರಿಂದ ಅವರೇ 20 ರೂಪಾಯಿಗೆ ಕೊಡ್ತಾಯಿದ್ದಾರೆ. ಬೆಳಗಿನ ತಿಂಡಿ ತಟ್ಟೆ ಇಡ್ಲಿ, ದೋಸೆ, ರೈಸ್ ಬಾತು, ಚಿತ್ರಾನ್ನ, ಪೂರಿ ಮತ್ತು ಉದ್ನೋಡ. ಒಂದು ಉದ್ನೋಡ ಬಂದು 5 ರೂಪಾಯಿ, 4 ಪೂರಿ 20 ರೂಪಾಯಿ. ರೈಸ್ ಬಾತ್ ಎಲ್ಲ 20.
ಮಧ್ಯಾಹ್ನ ಅನ್ನ ಸಾಂಬಾರು, ಮುದ್ದೆ ಇರುತ್ತೆ. ಮುದ್ದೆ, ಅನ್ನ ಸಾಂಬಾರು, ಅನ್ನ ರಸಮ್ಮು, ಮೊಸರನ್ನ ಮತ್ತು ಚಿತ್ರಾನ್ನ ಇರುತ್ತೆ ಒಂದೊಂದು ಟೈಮಲ್ಲಿ. ಎಲ್ಲ 20 ರೂಪಾಯಿ. ರಾತ್ರಿ ಹೊತ್ತು ಡೈಲಿ ಒಂದೊಂದು ಥರ ರೈಸ್ ಬಾತು ಮತ್ತು ಸಡ್ ದೋಸೆ ಇರುತ್ತೆ. 3 ದೋಸೆ 20 ರೂಪಾಯಿ. ತಟ್ಟೆ ಇಡ್ಲಿ ಇರುತ್ತೆ. ಚಿತ್ರಾನ್ನ ಇರುತ್ತೆ. 5 ಗಂಟೆ ಬರ್ತೀವಿ. 8 o'clock ಎಲ್ಲ ಓಪನ್ ಆಗುತ್ತೆ ಕಂಟಿನ್ಯೂ. ನೈಟ್ ಕ್ಲೋಸ್ ಆಗೋದು 12:30. ಏನು ಐಟಮ್ ಖಾಲಿ ಆಗಿದೆ ಯಾವ್ದಾರ ಒಂದು ಐಟಮ್ ರೆಡಿ ಮಾಡಿ ಇಕ್ತೀವಿ ಅಲ್ಲಿ, ಆ ಐಟಮ್ ಓಡ್ತಾ ಇರಬೇಕು. ಒಟ್ಟಿನ ಖಾಲಿ ಅಂತೂ ಕೂರೋದಿಲ್ಲ. ಅಷ್ಟೇ ಮೆನು ಇಲ್ಲ. ಸಾಯಂಕಾಲ ಟೈಮು ಪೆಪ್ಪರ್ ರೈಸು, ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಯಾವುದೋ ಒಂದು ಶಿಫ್ಟ್ ಮಾಡ್ತೀವಿ. ರೈಸ್ ಬಾತು ಡೈಲಿ ಒಂದೊಂದು ಥರ ಇರುತ್ತೆ, ಒಂದೇ ಥರ ಮಾಡೋದಿಲ್ಲ. ಒಂದಿನ ಪಲಾವು, ಒಂದಿನ ಮೆಂತ್ಯ ಬಾತು, ಒಂದಿನ ಟೊಮಟೊ ಬಾತು, ಒಂದಿನ ವಾಂಗಿ ಬಾತು, ಒಂದಿನ ಗೀ ರೈಸು. ಗೀ ರೈಸ್ಗೆ ಚೆನ್ನಾಗಿ ಮಸಾಲ ಕೂಟ್ ಮಾಡ್ತೀವಿ. ಬೆಳಗ್ಗೆ ಸೇಮ್ ರೈಸ್ ಬಾತು ಎಲ್ಲ ಥರ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಚಿತ್ರಾನ್ನ ಮಾತ್ರ ಕಂಪಲ್ಸರಿ ಇರುತ್ತೆ. ವಾರಕ್ಕೊಮ್ಮೆ ಪುಳಿಯೋಗರೆ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ರೀ. 20 ರೂಪಾಯಿ ಚೆನ್ನಾಗಿ ಊಟ ಕೊಡ್ತಾರೆ. ಆಮೇಲೆ ಬಜ್ಜಿ, ಆಮೇಲೆ ಚಪಾತಿ ಸೂಪರ್ ಆಗಿರ್ತಾರೆ. ಸಾಯಂಕಾಲ ಹೊತ್ತು ಆಮೇಲೆ ಚಪಾತಿಗಳು ಚೆನ್ನಾಗಿರ್ತವೆ. ಸೂಪರ್ ಸರ್, ಊಟ ಮಾತ್ರ ಸೂಪರ್ ಚೆನ್ನಾಗಿರುತ್ತೆ. 20 ರೂಪಾಯಿಗೆ ನಮಗೆ ಎಲ್ಲ ಫುಡ್ಗಳು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕ್ರೌಡ್ ಮಧ್ಯೆ ನಾನು ಟೇಸ್ಟ್ ನೋಡೋಣ, 20 ರೂಪಾಯಿ ಕೊಡ್ತಿದ್ದಾರೆ ಹೆಂಗಿದೆ ಅಂತ ನೋಡ್ಬೇಕಂತ ಒಂದು ಅನ್ನ ಸಾಂಬಾರು ಆರ್ಡ್ರ್ ಮಾಡಿದೆ. ಬನ್ನಿ, ಅನ್ನ ಸಾಂಬಾರು, ಹಪ್ಪಳ, ಬಜ್ಜಿ ಎಲ್ಲ ಹಾಕ್ಕೊಂಡಿದ್ದೀನಿ. 20 ರೂಪಾಯಿ ತಿಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಮೂಲಂಗಿ ಸಾಂಬಾರು ದಿನ ಒಂದೊಂಥರ ಸಾಂಬಾರು ಇರುತ್ತಂತೆ. ದಿನ ಒಂದೊಂಥರದ ರೈಸ್ ಬಾತು, ದಿನ ಒಂದೊಂಥರ ತಿಂಡಿ. ಇವತ್ತು ನಾನು ಬಂದಿನ ಬಿಸಿ ಬಿಸಿಯಾಗಿ ಮೂಲಂಗಿ ಸಾರು ಹಾಕ್ಕೊಟ್ಟಿದ್ದಾರೆ. ನೋಡೋಣ ಹೆಂಗಿದೆ ಅಂತ. ಮೂಲಂಗಿ ಸಾರು, ಅದ್ರ ಜೊತೆಗೆ ಒಂದು ಬೋಂಡ. ಸಾರು ಸ್ವಲ್ಪ ಸ್ಪೈಸಿ ಆಗಿದೆ ನಿಮಗೆ, ಬಟ್ಟು ಟೇಸ್ಟು ಸಕ್ಕತ್ತಾಗಿದೆ. ಒಂಥರ ನಿಮಗೆ ಹೋಮ್ಲಿ ಫೀಲ್ ಕೊಡುತ್ತೆ. ಆಮೇಲೆ ಅನ್ನನೂ ಅಷ್ಟೇ ಕರೆಕ್ಟಾಗಿ ಬೆಂದಿರೋದೆ. ಆಮೇಲೆ ನೀವಿಲ್ಲಿ ನೋಡ್ಬೋದು ಒಂದಿಷ್ಟು ಮೂಲಂಗಿ ಹೋಳುಗಳು ಇದೆ, ಏನು ಬರೀ ತಿಳಿ ಸಾರು ಅಲ್ಲ. ಟೋಟಲಿ ಮೂಲಂಗಿ ಸಾರು ಮತ್ತು ರೈಸು ಎರಡು ಮಿಕ್ಸು ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಅದ್ರ ಜೊತೆಗೆ ಒಂದು ಬಜ್ಜಿ ಕೂಡ ಕೊಟ್ಟಿದ್ದಾರೆ. ಮೆಣಸಿನ್ಕಾಯಿ ಬಜ್ಜಿ. ಟೇಸ್ಟ್ ವೈಸ್ ಅಂತೂ 20 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ನಾವು ಅನ್ಕೋತೀವಿ 20 ರೂಪಾಯಿ ಕೊಡ್ತಿದ್ದಾರೆ ಹೆಂಗಿರುತ್ತೆ ಏನೋ ಅಂತ, ಬಟ್ ಆ ಥರ ಏನೂ ಇಲ್ಲ. ಟೇಸ್ಟ್ ವೈಸ್ ಅಂತೂ ಇಲ್ಲೇ ಭರ್ಜರಿ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಇಷ್ಟೊಂದು ಜನ ಬರೋದು. ಸೊ ಇದ್ರ ಜೊತೆಗೆ ನಿಮಗೆ ಮುದ್ದೆನೂ ಇರುತ್ತೆ, ಚಪಾತಿನೂ ಇರುತ್ತೆ, ಚಪಾತಿ ಸಾಗುನೂ ಇದೆ ಇಲ್ಲಿ. ಆಮೇಲೆ ಮೊಸರನ್ನ ಇದೆ. ಬಟ್ ಒಂದೇನು ಗೊತ್ತಾ, ಹೊಟ್ಟೆ ತುಂಬ ತಿನ್ನಿ, ಬರೀ ಪ್ಲೇಟಿಗೆ ನೀವು ಕೊಡಬೇಕಾಗಿರೋದು 20 ರೂಪಾಯಿ. ಊಟ ಕ್ವಾಲಿಟಿ ಚೆನ್ನಾಗಿದೆ. 20 ರೂಪಾಯಿ ಇಲ್ಲೆಲ್ಲೂ ಸಿಗೋಲ್ಲ. ಅನ್ನದಾನಗೆ ಪ್ರಭುವಿಗೆ ಕೊಡ್ತಾರೆ ಊಟನ. ಲೋಕೇಶಣ್ಣ ಅನ್ನೋರು ಮಂಡ್ಯದವರು 20 ರೂಪಾಯಿಗೆ ಯಾರೇ ರೈಟ್ ಜಾಸ್ತಿ ಮಾಡಿದ್ರು ರೈಟ್ ಜಾಸ್ತಿ ಮಾಡಲ್ಲ. ಇವ್ರು ಮಾಮೂಲಿ 20 ರೂಪಾಯಿನೇ ಕೊಡೋದು. ಕ್ವಾಲಿಟಿ ಚೆನ್ನಾಗಿದೆ. 20 ರೂಪಾಯಿ ಸುತ್ತಮುತ್ತ ಇಲ್ಲಿ ಯಾರೂ ಕೊಡೋಲ್ಲ. ಗಾಯತ್ರಿ ಎಂಟ್ರೆನ್ಸು ಹರಿಶ್ಚಂದ್ರ ಘಾಟ್ ಪಕ್ಕ, ಕೆನರಾ ಬ್ಯಾಂಕ್ ATM ಪಕ್ಕ ಮೂಕಾಂಬಿಕಾ ದೋಸೆ ಕ್ಯಾಂಪ್. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನಾನಂತೂ ಭರ್ಜರಿ ಊಟ ಮಾಡಿದೆ. ಸೊ ಸ್ವಲ್ಪ ಬಜ್ಜಿ ಇರ್ಬೋದು, ಸಾಂಬಾರು ಇರ್ಬೋದು, ಸ್ಪೈಸಿ ಇದೆ, ಬಿಟ್ಟರೆ ಎಲ್ಲನೂ ಚೆನ್ನಾಗಿತ್ತು. 20 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಹಾಗೆ ಈ ಒಂದು ಶ್ರೀ ಮೂಕಾಂಬಿಕಾ ಹೋಟೆಲ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಹರಿಶ್ಚಂದ್ರ ಘಾಟಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಇದು ಸಿಗುತ್ತೆ. ನೀವು ರೋಡ್ ಪಾಸ್ ಮಾಡ್ಕೊಂಡು ರೈಟ್ ಸೈಡಿಗೆ ಬರಬೇಕು. ಎಲ್ಲ ಫುಡ್ಡು 20 ರೂಪಾಯಿ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ, ತಿನ್ನಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ಕೊಂಡೋದ್ರು 60 ರೂಪಾಯಿಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್.